ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಇವತ್ತು ನಾನೊಂದು ಕ್ಯಾಶುವಲ್ ಡೇ ವ್ಲಾಗ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ನಾನು ತೀರ್ಥಹಳ್ಳಿಗೆ ಹೋಗಿದ್ದೆ. ಒಂದು ಸ್ವಲ್ಪ ಆಧಾರ್ ಕಾರ್ಡ್ದು ಪ್ರಾಬ್ಲಮ್ ಇತ್ತು, ಸೊ ಅದನ್ನು ಸರಿ ಮಾಡಿಸ್ಕೊಂಬರೋಣ ಅಂತ ಹೋಗಿದೆ. ಆ್ಯಂಡ್ ನಾನು ಹಾಗೆ ಮಧ್ಯಾಹ್ನ ಮನೆಗೆ ಬಂದುಬಿಟ್ಟು ರೂಮ್ ನೋಡಿದರೆ ಫುಲ್ ಮೆಸ್ಸಿ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ. ಬಟ್ಟೆ ವಾಶ್ ಮಾಡೋದು ಹೋಗ್ತಾ ಇದ್ದೀನಿ. ಸೊ ನನಗೊಂದು ಫುಲ್ ಬಕೆಟ್ ಫುಲ್ ಆದ ತಕ್ಷಣ ತೊಗೊಂಡೋಗಿ ವಾಶ್ ಮಾಡೋಕ್ಕಾಗ್ತೀನಿ. ಸುಮ್ಮನೆ ಯಾರು ಪದೇ ತೊಗೊಂಡೋಗಿ ಹಾಕ್ತಾರೆ ಅಂತ ಸೋಂಬೇರಿತನ ಅಷ್ಟೇ. ಆ್ಯಕ್ಚುಲಿ ನನ್ನ ರೂಮ್ ಕ್ಲೀನ್ ಮಾಡಿಲ್ಲ, ನಂಗೆ ನಿದ್ದೆ ಬಂದುಬಿಟ್ಟು ಅಂತ ಹಾಗೆ ಮಲ್ಕೊಂಡೆ. ಸೊ ಅದು ಇವಾಗ ಒಂದು 5 ಗಂಟೆ ಆಗಿದೆ. ಸೊ ಅದಕ್ಕೆ ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಬಿಟ್ಟು ಆಮೇಲೆ ರೂಮ್ ಕ್ಲೀನ್ ಮಾಡೋಣ ಅಂತ ಮೋಟ್ರ್ ಹಾಕಕ್ಕೆ ಬಂದಿದ್ದೀನಿ. ನಾನು ಫುಲ್ ನೀರು ಹಾಕಕ್ಕೆ ಹೋಗಲಿಲ್ಲ, ಬಿಕಾಸ್ ಗುಡುಕ್ತಿದೆ. ಸೊ ಅದಕ್ಕೆ ಸ್ವಲ್ಪ ಪಾಟ್ಗಳಿಗೆ ಮಾತ್ರ ಹಾಕಿಬಿಟ್ಟು ಇವಾಗ ಮೋಟ್ರ್ ಆಫ್ ಮಾಡ್ತಿದ್ದೀನಿ. ಸುಮ್ಮನೆ ಮತ್ತು ರಿಸ್ಕ್ ಯಾಕೆ ಅಂತ ಆಫ್ ಮಾಡಿದೆ. ಆ್ಯಕ್ಚುಲಿ ಇದಕ್ಕೆಲ್ಲ ಹಾಕಬೇಕಿತ್ತು, ಇದಕ್ಕೆ ಲೈಕ್ ಪಾಟ್ಸ್ಗೆಲ್ಲ ಹಾಕಬೇಕು, ಅದಕ್ಕೆಲ್ಲ ಪೈಪ್ಲೈನ್ ಇದೆ. ಬಟ್ ಸುಮ್ಮನೆ ಮತ್ತು ಯಾಕೆ ರಿಸ್ಕು ಅಂತ ಆಫ್ ಮಾಡಿದೆ. ಸುಮ್ಮನೆ ಯಾಕೆ ರಿಸ್ಕು ಅಂತ ಇಲ್ಲೆಲ್ಲ ಫುಲ್ ಬಿಟ್ಟೆ. ಈ ಪಾಟ್ಸ್ಗಳಿಗೆಲ್ಲ ಲೈಕ್ ಮಳೆ ಬಂದರೂ ನೀರು ಬೀಳಲ್ಲ. ಸೊ ಅದಕ್ಕೆ ಇದಕ್ಕೆ ಫಸ್ಟ್ ಬಿಟ್ಬಿಟ್ಟೆ ನೀರೆಲ್ಲ. ಅಲ್ಲೂ ಬಿಡಬೇಕಿತ್ತು, ಬಟ್ ಅಲ್ಲಿ ಮಳೆ ಬರುತ್ತೆ ಬಿಡು ಅಂದ್ಕೊಂಡು ಸುಮ್ಮನಾದೆ. ಮತ್ತು ಆಫ್ ಮಾಡಿದ್ಮೇಲೆ ಬಿಟ್ಟೆ. ನಮ್ಮ ಮನೆ ಪಕ್ಕ ಒಂದು ನೇರಳೆ ಹಣ್ಣಿನ ಮರ ಇದೆ ಆಯಿತಾ. ಫುಲ್ ಹಣ್ಣಿಬಿಟ್ಟಿದೆ, ಬಟ್ ಒಂದು ಕೈಗೆ ಸಿಗೋಲ್ಲ. ಎಲ್ಲ ಒಂದು 4 ಸಿಗುತ್ತೆ, ಬಟ್ ಸ್ವಲ್ಪ ಹಾಳಾಗಿರೋದು ಆ ಥರ. ಚೆನ್ನಾಗಿರೋ ಸಿಗಬೇಕು ಅಂದರೆ ಫುಲ್ ಮೇಲಿದೆ, ತೋರಿಸ್ತೀನಿ. ಕೆಳಗೆ ಬಿಟ್ಟಿರೋದೆಲ್ಲ ಕಾಯಿ ಮತ್ತು ಕೈಗೆ ಸಿಗದೆ ಇರೋದು. ಇದೊಂದು ಫುಲ್ ಎಗಿರಬೇಕು ಸಿಗಬೇಕು ಅಂದರೆ. ಇಲ್ಲಿ ನೋಡಿ, ಇರೋದೇ 4 ಇದ್ರಲ್ಲ ಆಯಿತಾ. ಅಲ್ಲೊಂದಿರೋ ಅದು ಸಿಗೋಲ್ಲ ಆಯಿತಾ. ಮತ್ತು ಅದು ಅಷ್ಟೇ, ಇಲ್ಲೆಲ್ಲ ಫುಲ್ ಇದೆ. ಹಾಗೆ ನಮ್ಮ ಮನೇಲಂತ ಹಲಸಿನಕಾಯಿ ಸಿಕ್ಕಿತ್ತು. ಸೊ ಅದನ್ನು ಹಪ್ಪಳ ಮಾಡೋಕ್ಕೋಸ್ಕರ ನಮ್ಮ ಪಪ್ಪ ಕಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ನನಗೆ ಮಿನಿಯೇಚರ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನನ್ನ ರೂಮಲ್ಲಿ ತುಂಬ ಮಿನಿಯೇಚರ್ಸ್ ಇಟ್ಕೊಂಡಿದ್ದೀನಿ. ಸೊ ಅದು ಅವಾಗವಾಗ ಧೂಳಾಗ್ತಾ ಇರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಲೇಬೇಕು. ಸೊ ಅದಕ್ಕೆ ಸ್ಯಾನಿಟೈಸರೆಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಸೊ ನಂಗೆ ಸಖತ್ ಇಷ್ಟ. ಆಲ್ಮೋಸ್ಟ್ ಎಲ್ಲ ನನಗೆ ಬೇರೆಯವ್ರು ಕೊಟ್ಟಿರೋದೇ ಇರೋದು, ಗಿಫ್ಟ್ ಕೊಟ್ಟಿರೋದೇ ಇರೋದು. ಬಿಕಾಸ್ ನಂಗೆ ಮಿನಿಯೇಚರ್ಸ್ ಅಂದರೆ ಅಷ್ಟಿಷ್ಟ. ಅದನ್ನು ಯಾವುದನ್ನೂ ನಾನು ತೆಗ್ದಿಟ್ಟಿಲ್ಲ, ಎಲ್ಲದನ್ನೂ ಇಟ್ಕೊಂಡಿದ್ದೀನಿ ನನ್ನ ರೂಮಲ್ಲಿ. ನೋಡ್ತಾ ಇರಬೇಕು ಅದೊಂದು ದಿನ. ತುಂಬ ಖುಷಿ ಅನ್ಸೋದು ಅದನ್ನು ನೋಡ್ತಾ ಇದ್ದರೆ. ಸೊ ಅದನ್ನು ನನ್ನ ರೂಮಲ್ಲೇ ಇಟ್ಕೊಂಡಿದ್ದೀನಿ. ಎದ್ದ ತಕ್ಷಣ ನೋಡೋ ಥರನೇ ಇಟ್ಕೊಂಡಿರೋದು ಎಲ್ಲ ಅದು. ಸೊ ಅದನ್ನು ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಈ ಕ್ಲೀನ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ, ಬಟ್ ಕ್ಲೀನ್ ಮಾಡಿದ್ಮೇಲೆ ಇದನ್ನು ಹೆಂಗೆ ಇಡೋದು, ಇದನ್ನು ಯಾವ ಥರ ಅರೇಂಜ್ ಮಾಡೋದು ಅನ್ನೋದೇ ದೊಡ್ಡ ತಲೆನೋವು. ಈ ಕಡೆ ಇಟ್ಟರೆ ಇದು ಹೆಂಗೆ ಕಾಣುತ್ತೆ, ಈ ಕಡೆ ಇಟ್ಟರೆ ಇದು ಹೆಂಗೆ ಕಾಣುತ್ತೆ ಅನ್ನೋದೇ ಒಂಥರ ನನಗೆ ಅದೇ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಥರ. ಇದು ಹಿಂಗಿಟ್ರೆ ಚೆನ್ನಾಗಿ ಕಾಣುತ್ತಾ, ಹಂಗಿಟ್ರೆ ಚೆನ್ನಾಗಿ ಕಾಣುತ್ತಾ ಅನ್ನೋದ್ರಲ್ಲೇ ಅರ್ಧ ಟೈಮ್ ವೇಸ್ಟ್ ಮಾಡಿರ್ತೀನಿ ಯೋಚನೆ ಮಾಡಿ. ಬಿಕಾಸ್ ನನಗೆ ನೀಟಾಗಿರಬೇಕು ಅದು. ಲೈಕ್ ಮೆಸ್ಸಿ ಎಲ್ಲ ಇರಲೇಬಾರ್ದು, ನೀಟಾಗಿರಬೇಕು. ನೋಡಿದ ತಕ್ಷಣ ಖುಷಿ ಅನಿಸ್ಬೇಕು, ಅಷ್ಟು ನೀಟಾಗಿರಬೇಕು.
ಸೊ ನಾನು ಅದ್ರ ಮಧ್ಯೆ ಒಂದು ಪ್ಲ್ಯಾಂಟ್ ಕೂಡ ಇಟ್ಕೊಂಡಿದ್ದೀನಿ ಇವಾಗ. ಮುಂಚೆ ಆ್ಯಕ್ಚುಲಿ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೆ, ಬಟ್ ಅದು ಯಾಕೋ ಅಷ್ಟು ಚೆನ್ನಾಗೇ ಬರ್ತಿರಲಿಲ್ಲ. ಮೇ ಬಿ ಅದು ನೀರಲ್ಲಿ ಇಟ್ಟಿದ್ದಕ್ಕೆ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿರಲಿಲ್ಲ, ಲೈಕ್ ಬೆಳಿತಾನೆ ಇರಲಿಲ್ಲ, ಅದು ಗ್ರೋನೇ ಆಗ್ತಿರಲಿಲ್ಲ. ಸೊ ಅದಕ್ಕೆ ಅದನ್ನ ಪಾಟ್ಗೆ ಹಾಕ್ಬಿಟ್ಟು ಇವಾಗ ಒಂದು ಪಿಂಕ್ ಕಲರ್ದು, ಅದಕ್ಕೇನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸೊ ಅದನ್ನ ಇಟ್ಕೊಂಡಿದ್ದೀನಿ. ಅದು ಸಕ್ಕತ್ತಾಗಿ ಬಂದಿದೆ ಇವಾಗ, ಲೈಕ್ ರೂಟ್ಸ್ ಎಲ್ಲ ಚೆಂದ ಬಂದುಬಿಟ್ಟು ಚೆನ್ನಾಗಿದೆ. ಮನಿ ಪ್ಲ್ಯಾಂಟು ಆ್ಯಕ್ಚುಲಿ ಪಾಟ್ಗೆ ಹಾಕಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಗ್ರೋ ಆಗಿದೆ. ಅಂದ್ಕೊಂಡಿರಲಿಲ್ಲ ಒಂದು 2 ಮಂತ್ಸಲ್ಲೇ ಅಷ್ಟು ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಯಾವಾಗಲೂ ತೋರಿಸ್ತೀನಿ ನಾನು ಅದನ್ನು. ಸೊ ಇವಾಗ ಅದು ಎಲ್ಲ ಕ್ಲೀನಾಗಿ ಇಟ್ಬಿಟ್ಟು ಸಕ್ಕತ್ತಾಗಿ ಕಾಣಿಸ್ತಿತ್ತು. ಒಂದು ತುಂಬ ಹೊತ್ತು ನಿಂತ್ಕೊಂಡ್ಬಿಟ್ಟೆ ಅದನ್ನ ಅಡ್ಮೈರ್ ಮಾಡಿದ್ದೀನಿ ನಾನು, ಚೆನ್ನಾಗಿ ಕಾಣಿಸ್ತಿದೆ ಅಂತೆಲ್ಲ. ಸೊ ಇದೆಲ್ಲ ಆಲ್ಮೋಸ್ಟ್ ನಂಗೆ ಗಿಫ್ಟ್ ಕೊಟ್ಟಿರೋದೇ ಇರೋದು, ಆಯಿತಾ. ಲಿಟ್ರಲಿ ನಾನು 1-2 ತೊಗೊಂಡಿರ್ಬೋದು ಅಷ್ಟೇ ಇದರಲ್ಲಿ. ಆ್ಯಂಡ್ ನಾನು ವಾಟರ್ ಬಾಲ್ಸ್ ಕೂಡ ಇಟ್ಕೊಂಡಿದ್ದೀನಿ. ನಂಗೆ ವಾಟರ್ ಬಾಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಬೈಕ್ ಇದೆ. ಸೊ ಅದು ನನ್ನ ತಮ್ಮಂದು ಆ್ಯಕ್ಚುಲಿ ಒಂದೊಂದು ಕೀ ಬೆಂಚ್ ಇತ್ತು. ಸೊ ಅದು ಲೈಕ್ ಚೈನ್ ಇರಲಿಲ್ಲ ಅದರಲ್ಲಿ. ಸೊ ಅದಕ್ಕೆ ನಾನೇದೇನೋ ಮಿನಿಯೇಚರ್ ಥರ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ರೂಮ್ನೆಲ್ಲ ಕ್ಲೀನ್ ಮಾಡಿ, ಫುಲ್ ಕ್ಲೀನ್ ಮಾಡಿದ್ದೀನಿ, ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಲೈಕ್ ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿ, ಕರ್ಟನ್ಸ್ ಚೇಂಜ್ ಮಾಡಿ, ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಂದು ಏನದು ಫ್ಲಾಸ್ದು ಬೊಕ್ಕೆಸ್ದೆಲ್ಲ ಆ ಕಡೆ ಸೈಡಿಗೆ ಇಟ್ಟಿದ್ದೀನಿ, ಬೇಕಾದರೆ ತಕ್ಕೊಂಡ್ರೆ ಆಯಿತು ಅಂತ. ಹಾಗೆ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ಆರಾಮಾಗಿ ಮಗ್ಬೋದು ಅಷ್ಟೇ.